ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕೀಯದಲ್ಲಿ ಈಗ ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗ್ತಾ ಇದೆ. ಯೋಜನೆಗೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಪ್ರಕಟಿಸಿದ ಬೆನ್ನಲ್ಲೇ ಈ ಬಗ್ಗೆ ಪರ ವಿರೋಧದ ಫೈಟ್ ಜೋರಾಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ಅಂತೇಳಿ ದಳಪತಿಗೆ ಕೈಕಲಿಗಳು ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದರೆ ಈ ಯೋಜನೆಯಿಂದ ರೈತರಿಗೆ ಲಾಭ ಏನು, ವಿರೋಧ ಯಾಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಈಗಿನ ಸರ್ಕಾರದಲ್ಲಿ ಏನು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಒಂದು ವ್ಯಾಪ್ತಿಯನ್ನು ಇವತ್ತೇನು ವಿಸ್ತರಣೆ ಮಾಡಿ ಈ ರೀತಿಯ ಜನವಿರೋಧಿ ನೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು. ರಾಜ್ಯದಲ್ಲಿ ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ರಾಜಕೀಯ ಸಮರ. ಯೋಜನೆಗೆ ಪರ ವಿರೋಧ, ಯಾರಿಗೆ ಲಾಭ ಯಾರಿಗೆ ನಷ್ಟ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಭೂ ಸ್ವಾಧೀನದ ವಿರುದ್ಧ ರೈತರ ಹೋರಾಟ ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಯೋಜನೆಯ ಮೊದಲ ಹಂತದಲ್ಲಿ 3 ಗ್ರಾಮಗಳ ಒಟ್ಟು 519 ಎಕರೆ ಜಮೀನಿಗೆ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದು, ಸುಮಾರು 754 ರೈತರಿಗೆ ಅಧಿಕಾರಿಗಳು ಅಂತಿಮ ನೋಟಿಸ್ ಅನ್ನ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯೋಜನೆಗೆ ಪರ ವಿರೋಧದ ಸಮರ ಜೋರಾಗ್ತಾ ಇದೆ. ಸರ್ಕಾರವು ಪ್ರತಿ ಎಕರೆಗೆ 2.2 ಕೋಟಿಯಿಂದ 2.14 ಕೋಟಿ ರೂಪಾಯಿ ನಿಗದಿಪಡಿಸಿದೆ ಮತ್ತು ಹಣ ಬೇಡದ ರೈತರಿಗೆ ಅಭಿವೃದ್ಧಿಪಡಿಸಿದ 50% ಭೂಮಿಯನ್ನ ವಾಪಸ್ ನೀಡುವ ಪ್ರಸ್ತಾವನೆಯನ್ನ ಇಟ್ಟಿದ್ರು. ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ರೈತರ ಬೆಂಬಲಕ್ಕೆ ನಿಂತಿದ್ದು, ಪ್ರತಿ ಹಳ್ಳಿಗೂ ಬಂದು ಜನರ ಅಹವಾಲು ಕೇಳುವಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಜೊತೆಗೆ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಅಂತ ಕಿಡಿಕಾರಿದ್ದಾರೆ. ಈಗಿನ ಸರ್ಕಾರದಲ್ಲಿ ಏನು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಒಂದು ವ್ಯಾಪ್ತಿಯನ್ನು ಇವತ್ತೇನು ವಿಸ್ತರಣೆ ಮಾಡಿ ಈ ರೀತಿಯ ಜನವಿರೋಧಿ ನೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಅಲ್ಲಿಯ ರೈತರು ಅವ್ರಿಗಿರ್ತಕ್ಕಂಥದ್ದು ಈಗ ಕಾನೂನು ಹೋರಾಟ ಮಾಡಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಕಾನೂನಲ್ಲಿ ಹೋರಾಟ ಮಾಡಲಿ ಅಂತ ಹೇಳಿ. ನಿಮಗೆ ರೈತರ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗ್ತದೆ. ಇವತ್ತು ಅಲ್ಲಿ ನೋಡಿದ್ರೆ ದೊಡ್ಡಬಳ್ಳಾಪುರ ಭಾಗದಲ್ಲಿ ಅಲ್ಲೂ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಇದಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ರಾಜಕೀಯದಲ್ಲಿ ಈ ಯೋಜನೆ ಪ್ರತಿಷ್ಠೆಯ ಸಮರವಾಗಿ ಮಾರ್ಪಟ್ಟಿದೆ. ಸರ್ಕಾರ ಈ ಯೋಜನೆಯನ್ನ ಮಾಡೇ ತೀರ್ತೀವಿ ಅಂತ ನಿಂತಿದೆ. ಕುಮಾರಸ್ವಾಮಿ ವಿರೋಧಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಯಾರು ರೈತರನ್ನ ಒಕ್ಕಲೆಬ್ಬಿಸ್ತಾ ಇಲ್ಲ, ಪರಿಹಾರವನ್ನ ಕಡಿಮೆ ಕೊಡ್ತಾ ಇಲ್ಲ, ಸರ್ಕಾರ ಸಮರ್ಪಕವಾದ ಪರಿಹಾರವನ್ನ ಕೊಡ್ತಾ ಇದೆ. ಕುಮಾರಸ್ವಾಮಿ ಮಾಡಬೇಕು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಅವರದ್ದೇ ಅಂತ ತಿರುಗೇಟನ್ನ ನೀಡಿದ್ದಾರೆ. ಯಾರನ್ನೂ ಒಕ್ಕಲೆಬ್ಸ್ತಾನೂ ಇಲ್ಲ ಅಥವಾ ಪರಿಹಾರನೂ ಕಡಿಮೆ ಕೊಡ್ತಾ ಇಲ್ಲ. ಪರಿಹಾರನೂ ಕೂಡ ಕಾನೂನುಬದ್ಧವಾಗಿ ಏನು ಕೊಡಬೇಕೋ ಅದನ್ನು ಸರ್ಕಾರ ತೀರ್ಮಾನ ಮಾಡ್ತದೆ. 2013ನೇ ಆ್ಯಕ್ಟ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಜೊತೆಗೆ ರೈತರ ಜೊತೆ ವಿಶ್ವಾಸವನ್ನು ಗಳಿಸಿ ಸ್ವಾಧೀನ ಕಾರ್ಯಕ್ರಮ ನಡೀತಾ ಇದೆ. ಅವರು ಆರೋಪ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಹಾಗಾದ್ರೆ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ, ಯಾಕಿಷ್ಟು ವಿರೋಧ ಅನ್ನೋದನ್ನ ನೋಡೋದಾದ್ರೆ, ರೈತರಿಗೆ ಲಾಭಗಳೇನು? ಈ ಟೌನ್ಶಿಪ್ನಿಂದ ರೈತರಿಗೆ ಮತ್ತು ಸ್ಥಳೀಯರಿಗೆ ಅನುಕೂಲ. ಭೂಮಿಗೆ ಹೆಚ್ಚಿನ ಪರಿಹಾರ ಮತ್ತು ಸೈಟ್ಗಳ ಪಾಲು ಸಿಗಲಿದೆ. ಭೂಮಿ ಕಳೆದುಕೊಳ್ಳುವ ರೈತರಿಗೆ ಕೋಟಿಗಟ್ಟಲೆ ಪರಿಹಾರ ಸಿಗಲಿದೆ. ಅಭಿವೃದ್ಧಿಪಡಿಸಿದ ಲೇಔಟ್ನಲ್ಲಿ ನಿರ್ದಿಷ್ಟ ಪ್ರಮಾಣದ ವಾಣಿಜ್ಯ ಅಥವಾ ವಸತಿ ನಿವೇಶನಗಳನ್ನ ರೈತರಿಗೆ ವಾಪಸ್ ನೀಡುವ ಭರವಸೆ. ಈ ಟೌನ್ಶಿಪ್ನಲ್ಲಿ ಐಟಿ, ಹೈಟೆಕ್ ಉದ್ಯಮಗಳು ಬರುತ್ತವೆ. ವಾಣಿಜ್ಯ ಸಂಸ್ಥೆಗಳು ಬರೋದ್ರಿಂದ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ. ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ರಸ್ತೆಗಳು, ಶಾಲೆಗಳು, ಆಸ್ಪತ್ರೆಗಳು, ಸಾರಿಗೆ ವ್ಯವಸ್ಥೆ ಉತ್ತಮವಾದರೆ ಇಲ್ಲಿ ಭೂಮಿಯ ಮೌಲ್ಯ ಹೆಚ್ಚಾಗುತ್ತದೆ. ಟೌನ್ಶಿಪ್ಗೆ ವಿರೋಧವ್ಯಾಕೆ? ಬಿಡದಿ ಸುತ್ತಮುತ್ತಲಿನ ಭೂಮಿ ಅತ್ಯಂತ ಫಲವತ್ತಾಗಿದೆ.
ಇಲ್ಲಿ ತೆಂಗು, ಅಡಿಕೆ, ಮಾವು, ಬಾಳೆ ಇತರೆ ಬೆಳೆ ಬೆಳೆಯಲಾಗುತ್ತೆ. ಬೆಂಗಳೂರಿಗೆ ಇಲ್ಲಿಂದಲೇ ಹೆಚ್ಚಾಗಿ ಹಾಲು ಮತ್ತು ತರಕಾರಿ ಪೂರೈಕೆ. ಇಂತಹ ಹಸಿರು ಭೂಮಿಯನ್ನ ಕಾಂಕ್ರೀಟ್ ಜಂಗಲ್ ಮಾಡಬೇಡಿ. ರೈತರಿಗೆ ಒಮ್ಮೆ ಹಣ ಸಿಕ್ಕರೂ ಮುಂದಿನ ತಲೆಮಾರಿಗೆ ಉದ್ಯೋಗ ಅಥವಾ ಆದಾಯದ ಭದ್ರತೆ ಇರುವುದಿಲ್ಲ ಅಂತ ಕೆಲವರ ವಾದ. ಕೃಷಿ ಬಿಟ್ರೆ ತಮಗೆ ಬೇರೆ ಉದ್ಯೋಗ ಕೌಶಲ್ಯಗಳಿಲ್ಲ ಎಂಬ ಆತಂಕ. ಸರ್ಕಾರ ನೀಡ್ತಾ ಇರುವ ಗೈಡೆನ್ಸ್ ವ್ಯಾಲ್ಯೂ ಆಧಾರಿತ ಪರಿಹಾರ ಅತ್ಯಂತ ಕಡಿಮೆ. ರೈತರು ಪ್ರತಿ ಎಕರೆಗೆ 5 ರಿಂದ 6 ಕೋಟಿ ರೂಪಾಯಿಗಳವರೆಗೆ ಬೇಡಿಕೆ ಇಡ್ತಾ ಇದ್ದಾರೆ. ಸರ್ಕಾರ ಏಕಪಕ್ಷೀಯವಾಗಿ ಅಂತಿಮ ಅಧಿಸೂಚನೆ ಅಂತ ಆರೋಪ. ಒಟ್ಟಾರೆ ಬಿಡದಿ ಟೌನ್ಶಿಪ್ ವಿಚಾರ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ಗೆ ವೇದಿಕೆಯಾಗ್ತಾ ಇದೆ. ಯಾವುದೇ ರೈತರನ್ನ ಒಕ್ಕಲೆಬ್ಬಿಸದೆ ಅವರ ಒಪ್ಪಿಗೆ ಪಡೆದೇ ಭೂ ಸ್ವಾಧೀನ ಪ್ರಕ್ರಿಯೆ ಆಗುತ್ತದೆ ಅಂತ ಸರ್ಕಾರ ಹೇಳ್ತಾ ಇದ್ರೆ ಏಕಪಕ್ಷೀಯ ನಿರ್ಧಾರ ಅಂತ ದಳಪತಿಗಳು ಹೇಳ್ತಾ ಇದ್ದಾರೆ. ಈ ಜಟಾಪಟಿ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.